ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಅಡಿಕೆ ಬೆಳೆಗೆ ತಗುಲಿದಂತ ಕೊಳೆ ರೋಗದಿಂದ ಅಪಾರ ನಷ್ಟ ಅನುಭವಿಸುವ ಬಗ್ಗೆ ರೈತರಿಗೆ ಪರಿಹಾರ ಒದಗಿಸುವ ಬಗ್ಗೆ ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಹಾಗೂ ತೋಟಗಾರಿಕೆ ಸಚಿವರ ಗಮನವನ್ನು ಸೆಳೆದಿದ್ದೇನೆ ಸಭಾಧ್ಯಕ್ಷರೇ. ನೀವು ಸಮಯ ಇಲ್ಲ ಅಂತ ಹೇಳಿದ್ರಿ, ಉತ್ತರ ಕೊಟ್ಟಿದ್ದಾರೆ. ನಾನು ನನ್ನ ವಿಚಾರಗಳನ್ನು ಅವರಿಗೆ ಅವರ ಗಮನವನ್ನು ಸೆಳೆದಿದ್ದೇನೆ. ಸಭಾಧ್ಯಕ್ಷರು 2024ರಲ್ಲಿ ಮಿನಿಮಮ್ ರೈನ್ ಫಾಲ್ 804.6 ಮಿಲಿಮೀಟರ್ ಬಿದ್ದಿದೆ ಸಭಾಧ್ಯಕ್ಷರೇ. ಆದ್ರೆ 2025ರಲ್ಲಿ ಮಿನಿಮಮ್ ರೈನ್ ಫಾಲ್ ಇರುವಂತದ್ದು 804.6 ಮಿಲಿಮೀಟರ್. ಇವಾಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1002.9 ಮಿಲಿಮೀಟರ್ ಮಳೆ ಕೊಟ್ಟಿದ್ದಾರೆ. ಅವರು ಉತ್ತರ ಕೊಟ್ಟದಕ್ಕೆ ನಾನು ಅದಕ್ಕೆ ಕೇಳ್ತಾ ಇರೋದು. ಉತ್ತರ ಕೊಟ್ಟದ್ರಲ್ಲಿ ಇದು ಇಲ್ಲ ಸಭಾಧ್ಯಕ್ಷರು. 2 ನಿಮಿಷ ಕೊಡಿ ನನಗೆ. 3 ದಿವಸದಿಂದ ಒಂದು ಕಾನ್ಸಲ್ಟೇಷನ್ಗೆ ಕಾಯ್ತಾ ಇದ್ವಿ ಸಭಾಧ್ಯಕ್ಷರ. 3 ದಿವಸ ನಿನ್ನೆ ರಾತ್ರಿ 12 ಗಂಟೆ ಕಾದಿದ್ದೀವಿ. ಈಗ ಬಾಕಿಯವರಿಗೆಲ್ಲ 10 ನಿಮಿಷ ಕೊಡ್ತೀರಿ. ನಾವು ಊರಿನವರನ್ನೇ 2 ನಿಮಿಷ ಅದಕ್ಕಾಗಿ ಬೇಗ ಹೇಳ್ತಿದ್ದೇನೆ. ಎಲ್ರು ಏನಂತಾರೆ, ನಿಮಗೆ ಜಾಸ್ತಿ ಟೈಮ್ ಕೊಡ್ತಾರೆ ಅಂತ. ಇಲ್ಲ ಇಲ್ಲ, ನೀವು ನಮಗೆ ಟೈಮ್ ಕೊಡುದಿಲ್ಲ. 2 ನಿಮಿಷ ಮುಗಿಸ್ತೀನಿ ಸಭಾಧ್ಯಕ್ಷರ. ಎಷ್ಟು ಮಳೆ ಬಿದ್ದಿದೆ, ಏನಾಗಿದೆ ಅಂತ ಅವ್ರಿಗೆ ಹೇಳ್ಬೇಕಲ್ಲ. ಗೊತ್ತಿದೆ, ನೋಡೋದು ಸಾಕಾಗಿದೆ ಅಲ್ಲ ಅವ್ರಿಗೆ. ಅಲ್ಲ, ಅವ್ರಿಗೆ ಹೇಳ್ಬೇಕಲ್ಲ ಎಷ್ಟು ಮಳೆ ಬಿದ್ದಿದೆ. ಈಗ ನೋಡೋಣ ಸಭಾಧ್ಯಕ್ಷರ. ಈಗ ಈ ವರ್ಷ ಇವತ್ತಿನವರೆಗೆ ಎವರೇಜ್ ರೈನ್ಫಾಲ್ ಇಡೀ ವರ್ಷದ 804 ಮಿಲಿಮೀಟರ್. ಈ ವರ್ಷ ಈವರೆಗೆ 1002.9 ಮಿಲಿಮೀಟರ್ ಮಳೆ ಬಿದ್ದಿದೆ ಸಭಾಧ್ಯಕ್ಷರ. ಈಗ ಇಡೀ ಕೊಳೆ ರೋಗ ಬಂದು ನಿಮ್ಮ ಏರಿಯಾದಲ್ಲಿ ಸ್ವಲ್ಪ ಕಡಿಮೆ ಇದೆ ಅಡಿಕೆ. ನಮ್ಮ ಏರಿಯಾದಲ್ಲಂತೂ ಅಡಿಕೆಗೆ ಎಲ್ಲ ಅವಲಂಬಿತರಾಗಿರುವ ರೈತರು ಅವಲಂಬಿತರಾಗಿದ್ದಾರೆ ಸಭಾಧ್ಯಕ್ಷರೇ. ಟೋಟಲ್ ಡ್ಯಾಮೇಜ್ ಆಗಿರುವಂತದ್ದು ಈ ಕೊಳೆ ರೋಗದಿಂದ ಸುಳ್ಯದಲ್ಲಿ 1100 ಹೆಕ್ಟೇರ್ ಹೋಗಿದೆ. ಪುತ್ತೂರಿನಲ್ಲಿ 2100 ಹೆಕ್ಟೇರ್ ಕೃಷಿ ಭೂಮಿ ಅಡಿಕೆ ಪೂರ್ತಿ ಅಡಿಕೆ ಬಿದ್ದಿದೆ. ಬೆಳ್ತಂಗಡಿಯಲ್ಲಿ 1980 ಹೆಕ್ಟೇರ್ ಅಲ್ಲಿ ಹೋಗಿದೆ. ಬಂಟ್ವಾಳದಲ್ಲಿ 1715 ಹೆಕ್ಟೇರ್ ಹೋಗಿದೆ. ಕಡಬದಲ್ಲಿ 2150 ಹೆಕ್ಟೇರ್ ಪೂರ್ತಿ ಕೃಷಿಯಲ್ಲಿ ಅಡಿಕೆ ಏನಿದೆ ಮರದಲ್ಲಿ ಕೊಳೆ ರೋಗದಿಂದ ಎಲ್ಲ ಬಿದ್ದಿದೆ ಸಭಾಧ್ಯಕ್ಷರೇ. ಒಟ್ಟು 11,139 ಹೆಕ್ಟೇರ್ ಅಲ್ಲಿ ಪೂರ್ತಿ ಅಡಿಕೆ ಇಲ್ಲ ಸಭಾಧ್ಯಕ್ಷರೇ. ನಾನು ಗಮನ ಸೆಳೆಯುವಂತದ್ದು ಸರ್ಕಾರ ಅದು ಬಿಟ್ಟು ಇನ್ನೊಂದು ತೊಂದರೆ ಇದೆ ಸಭಾಧ್ಯಕ್ಷರೇ. ಗಾಳಿ ಬಂದಿದೆ, ಹೆಚ್ಚಿನ ಗಾಳಿ ಬಂದದ್ರಿಂದ ಎಲ್ಲಾ ಕಡೆ ಅಡಿಕೆ ಮರಗಳೆಲ್ಲ ಬಿದ್ದಿದೆ. ಒಂದು ಅಡಿಕೆ ಮರ ಮೇಲೆ ಬರಬೇಕಿದ್ರೆ, ಅಡಿಕೆ ಪಡಿಬೇಕಿದ್ರೆ 5 ರಿಂದ 6 ವರ್ಷ ಬೇಕಾಗ್ತದೆ. ಇವತ್ತು ಸರ್ಕಾರ ಏನ್ ಮಾಡ್ತದೆ ಸಭಾಧ್ಯಕ್ಷರೇ, 22,500 ರೂಪಾಯಿಯನ್ನು 1 ಹೆಕ್ಟೇರ್ಗೆ ಕೊಡ್ತದೆ. 1 ಹೆಕ್ಟೇರ್ ಅಲ್ಲಿ 1,370 ಅಡಿಕೆ ಗಿಡ ನಿಲ್ತದೆ ಸಭಾಧ್ಯಕ್ಷರೇ. ಆಗ ಒಂದಕ್ಕೆ 16 ರೂಪಾಯಿ ಆಯ್ತು ಒಂದು ಗಿಡಕ್ಕೆ. ಕೇರಳದಲ್ಲಿ ಇದಕ್ಕೆ 2,500 ರೂಪಾಯಿ ಕೊಡ್ತಾರೆ ಸಭಾಧ್ಯಕ್ಷರೇ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಜಿಲ್ಲಾಧಿಕಾರಿಗಳು ಒಂದು ಪ್ರಸ್ತಾವನೆಯಲ್ಲಿ ಕಳಿಸಿದ್ದಾರೆ. ಸುಮಾರು ಪುತ್ತೂರಿಗೆ 4.2 ಕೋಟಿ ರೂಪಾಯಿ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ 24 ಕೋಟಿ ರೂಪಾಯಿಯ ಅನುದಾನ ಬೇಕು ಅನ್ನೋ ವಿಚಾರವನ್ನು ಮಾನ್ಯ ಮಂತ್ರಿಗಳಿಗೆ ಕಳಿಸಿದ್ದಾರೆ. ನಾನು ಹೇಳುವಂತದ್ದು ಇಷ್ಟೇ ಸಭಾಧ್ಯಕ್ಷರೇ, ಮಲ್ಕಿ ವ್ಯಾಲ್ಯೂಯೇಷನ್ ಪ್ರಕಾರ ಒಂದು ಗಿಡಕ್ಕೆ 2,500 ರೂಪಾಯಿ ಕೊಡಬೇಕಾಗ್ತದೆ ಸಭಾಧ್ಯಕ್ಷರೇ. ಇದರಲ್ಲಿ ಕೊಟ್ಟಿಗೆ ಬರುವಂತದ್ದು ಒಂದು 24 ಕೋಟಿ. ದಯಮಾಡಿ ಎಷ್ಟೋ ಲಕ್ಷ ರೈತರಿಗೆ ಇದನ್ನು ಹಂಚಿದಾಗೆ ಆಗ್ತದೆ. ನಾವು ಹವಾಮಾನ ಆಧಾರಿತ ವಿಮೆ ಬರ್ತದೆ ಸಭಾಧ್ಯಕ್ಷರು. ಈಗ ಮಂತ್ರಿಗಳು ಹೇಳಬಹುದು ಅದರಲ್ಲಿ ಈಗ ಕಡಿಮೆ ಆಗಿದೆ. ಒಂದು 20% ಬರ್ತಾ ಇತ್ತು, ಈಗ 16%, 14%ಗೆ ಬಂದಿದೆ. ನಾನು ಹೇಳುವಂತದ್ದು ಒಂದಷ್ಟು ಏನು ಪರಿಹಾರವನ್ನು ಕೊಡಬೇಕು. ಎಷ್ಟೋ ಜನ ರೈತರು, ಲಕ್ಷಗಟ್ಟಲೆ ಜನ ರೈತರು ಇದಕ್ಕೆ ಒಂದು ಕಡೆಯಿಂದ ಕೊಳೆ ರೋಗ ಆದ್ರೆ ಇನ್ನೊಂದು ಕಡೆ ಹಳದಿ ರೋಗ ಕೂಡ. ಮಂತ್ರಿಗಳು 1 ನಿಮಿಷ ಹೇಳ್ತೇನೆ. ಹಳದಿ ರೋಗದಿಂದ ಕೂಡ ಸುಳ್ಯದಲ್ಲಿ ಸುಮಾರು 10 ಗ್ರಾಮಗಳು ಇವತ್ತು ಹಳದಿ ರೋಗದಿಂದ 37,317 ಹೆಕ್ಟೇರ್ ಹಾನಿಯಾಗಿದೆ ಸಭಾಧ್ಯಕ್ಷರೇ. ಅದರಿಂದ ದಯಮಾಡಿ ಸರ್ಕಾರ ಇಡೀ ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ ಈ ಭಾಗಕ್ಕೆ ಇದಕ್ಕೆ ಪರಿಹಾರ ಕೊಡಬೇಕು. ಇದೊಂದು ದೊಡ್ಡ ಪರಿಹಾರ ಸಭಾಧ್ಯಕ್ಷ ಸರ್ಕಾರಕ್ಕೆ ಸುಮಾರು 24-25 ಕೋಟಿ ಕೊಡುವ ಮುಖಾಂತರ ಆ ಪರಿಹಾರವನ್ನು ಕೊಡಬೇಕು ಅಂತ ಮಾನ್ಯ ಮಂತ್ರಿ ಅವರು ಒಳ್ಳೆ ಚೆನ್ನಾಗಿದ್ದಾರೆ, ಒಳ್ಳೆಯವರು ಖಂಡಿತ ಮಾಡ್ತಾರೆ. ಅವರ ಗಮನವನ್ನು ಸೆಳೆಯುತ್ತೀನಿ ಸಭಾಧ್ಯಕ್ಷರೇ.